ಹಲೋ ಪ್ರಿಯ ವೀಕ್ಷಕರೇ, ನಾವು ವಿಡಿಯೋಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಒಳ್ಳೆಯ ವ್ಯೂಸ್ ಬರ್ತಾ ಇದೆ. ಬಟ್ ಇವತ್ತಿನ ವಿಡಿಯೋ ನಿಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಜೀವನ ಕಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನಾವು ಜೀವನದಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ಲಾಭ ಆಗಲಿ, ನಷ್ಟ ಆಗಲಿ, ಯಾರಾದರೂ ಅವಮಾನ ಮಾಡಲಿ, ಏನೇ ಆದರೂ ನಾವು ಯಾವತ್ತೂ ಇದೇ ಹೊಂದಬಾರದು. ಯಾಕಂದರೆ ಜೀವನವು ನಶ್ವರ, ಯಾವುದು ಶಾಶ್ವತ ಅಲ್ಲ. ನಾವು ಮಾಡುವ ಕೆಲಸಗಳಲ್ಲಿ ಶ್ರದ್ಧೆ ಇರಬೇಕು. ಯಾರಾದರೂ ಅಪಮಾನ ಮಾಡಿದರೆ, ಯಾರಾದರೂ ನಮ್ಮನ್ನು ಅವಮಾನ ಮಾಡಿದರೆ ಅವರಿಗೆ ನಾವು ತಿರುಗಿ ಆನ್ಸರ್ ಕೊಡೋಕ್ಕೆ ಹೋಗಬಾರದು. ಯಾಕಂದರೆ ನಾವು ಸಹಿಸ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಸಲ ಎಷ್ಟೇ ಕೋಪ ಬಂದರೂ ಕೂಡ ಸಹಿಸ್ಕೊಂಡು ಹೋಗಬೇಕಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ, ಕಷ್ಟ ಬರಲಿ ಸುಖ ಬರಲಿ ಎರಡನ್ನೂ ಒಂದೇ ರೀತಿಯಲ್ಲಿ ತೆಗೆದುಕೋ. ತುಂಬ ಬೋರ್ ಆಗಿದೆ, ಜೀವನದಲ್ಲಿ ತುಂಬ ಬೋರ್ ಆಗಿದೆ, ನಮಗೆ ಯಾವುದೇ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಆ ಥರ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರು ಇರುವಂಥ ಭಗವದ್ಗೀತೆ ಬುಕ್ಕನ್ನು ಓದಿ. ಆ ಬುಕ್ಕನ್ನು ಓದುವುದರಿಂದ ನಿಮ್ಮಲ್ಲಿ ಜೀವನದಲ್ಲಿ ಯಾವುದೇ ಒಂದು ತೊಂದರೆಯನ್ನು ಅನುಭವಿಸ್ತಿದ್ರೂ ಕೂಡ ಬೆಟ್ಟದಷ್ಟು ಇದ್ದ ಕಷ್ಟವೆಲ್ಲವೂ ನಿಧಾನಕ್ಕೆ ಎಲ್ಲವೂ ಕ್ಲಿಯರ್ ಆಗುತ್ತಾ ಹೋಗುತ್ತೆ. ಅಲ್ಲಿ ಕೃಷ್ಣ ಪರಮಾತ್ಮರು ಹೇಳಿರೋದೇನೆಂದರೆ, ನಿನ್ನ ಕರ್ಮವನ್ನು ನೀನು ಮಾಡು, ನಿನ್ನ ಕೆಲಸವನ್ನು ನೀನು ಮಾಡು, ಯಾವುದೇ ಫಲದ ಅಪೇಕ್ಷೆ ಇಟ್ಟುಕೊಳ್ಳಬೇಡ, ಎಲ್ಲವನ್ನು ನನಗೆ ಸಮರ್ಪಿಸು. ಮಹಾಭಾರತದಲ್ಲಿ ಅರ್ಜುನನಿಗೆ ಯುದ್ಧ ಮಾಡಬೇಕಾದ್ರೆ ಅವನಿಗೇನೆಂದರೆ ಏನೊಂದು ದಿಕ್ಕು ತೋಚದೇ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಬೋಧನೆಯನ್ನು ಮಾಡ್ತಾರೆ. ಆ ಬೋಧನೆಯಿಂದ, ಕೇಶವ, ನನ್ನ ಲಾಭ ಆಗಲಿ, ನನ್ನ ಸೋಲು ಗೆಲುವು ಎಲ್ಲವೂ ನಿನ್ನ ಕೈಲಿದೆ, ನೀನೇ ನನ್ನ ಸಂಸಾರ ಸಾಗರದಿಂದ ನನ್ನನ್ನು ದಾಟಿಸು ಅಂದಾಗ ಕೃಷ್ಣ ಪರಮಾತ್ಮರು ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾರೆ. ಎಲ್ಲ ರೀತಿಯಿಂದ ಸಹಾಯ ಮಾಡೋದಂದರೆ, ಈ ಮಹಾಭಾರತದಲ್ಲಿ ಯುದ್ಧವನ್ನು ಗೆಲ್ಲೋಕ್ಕೆ ಕಾರಣರಾದಂಥವರು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು. ನನ್ನ ಭಕ್ತ ನನ್ನಲ್ಲಿ ಶರಣಾಗತ ಆದಾಗ ಅವನನ್ನು ಮೇಲೆತ್ತೋ ಜವಾಬ್ದಾರಿ ನನ್ನದನ್ನೋ ಭಾವನೆ ಅವ್ರ ದೇವರಲ್ಲಿ ಬರುತ್ತೆ. ಈ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಶರಣಾಗತಿ ಆದರೆ ಅವರು ಖಂಡಿತ ನಮ್ಮನ್ನು ಮೇಲೆ ಎತ್ತಿ, ನಮ್ಮನ್ನು ಮಗುವಿನ ಥರ ನಮ್ಮನ್ನು ಮೇಲೆ ಎತ್ತಿ ಕೈ ಹಿಡಿದು ನಡೆಸುತ್ತಾರೆ. ಹಾಗೆ ನೀವು ಯಾವುದೇ ಒಂದು ಕೆಟ್ಟ ನಿರ್ಧಾರಕ್ಕೆ ಬರಬಾರದು. ಈ ತುಂಬ ನಿಮಗೆ ಲಾಸ್ ಆಗಿದೆ, ತುಂಬ ಜನ ಅವಮಾನ ಮಾಡಿದ್ದಾರೆ, ತುಂಬ ಜನ ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಸುಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಬಾರದು, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಬಾರದು. ನೀವು ಭಗವದ್ಗೀತೆಯನ್ನು ಓದಿ ಅದರಿಂದ ನೀವು ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಶರಣಾಗತಿ ಹೊಂದಿ ಯಾವುದೇ ಸಮಸ್ಯೆ ಇರಲಿ ಎಲ್ಲವನ್ನು ಎದುರಿಸುತ್ತಾ ನೀವು ಹೋದಾಗ ನಿಜವಾದ ಜೀವನದ ಬೆಳಕು ನಿಮಗೆ ಕಾಣಿಸುತ್ತಿದೆ. ಆಗ ನೀವು ಹೇಳ್ತೀರಿ, ಇದು ಭಗವದ್ಗೀತೆ ಬುಕ್ಕು ನಮಗೆ ಗಾಡ್ ಗಿಫ್ಟೆಡ್ ಆಗಿದೆ. ಈ ಬುಕ್ಕಿನಿಂದ ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ನಮ್ಮನ್ನು ಬಂಗಾರದಂತೆ, ನಮ್ಮನ್ನು ಎಲ್ಲ ಫಳಫಳ ಹೊಳೆಯುವಂಥ ಬಂಗಾರದಂತೆ ನಮ್ಮ ಜೀವನವು ಸುಗಮವಾಗಿ ಮುಂದೆ ಹೋಗುತ್ತೆ. ಇದು ಸತ್ಯವಾಗಿದೆ. ಇದು ಒಂದು ಭಗವದ್ಗೀತೆ ಬುಕ್ ಬರೆದಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಆಗಿರ್ಬೋದು. ನಮ್ಮ ಪೂರ್ವಜನ್ಮದ ಪುಣ್ಯ ಈ ಥರ ಬುಕ್ ಸಿಗೋದಾದರೆ ನಮ್ಮ ಜೀವನದ ಪ್ರತಿಯೊಂದನ್ನು ಇದು ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಈ ಭಗವದ್ಗೀತೆ ಪುಸ್ತಕ ನಮಗೆ ಕೊಡುತ್ತದೆ. ದಯವಿಟ್ಟು ನಿಮಗೆ ಈ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇದರ ಶರಣಾಗತಿ ಹೊಂದಿದರೆ ಶ್ರೀಮದ್ ಭಗವದ್ಗೀತೆಯನ್ನು ಓದುತ್ತಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವು ಶರಣಾಗತಿ ಹೊಂದಿದ್ದೇ ಆದರೆ ನಿಮ್ಮ ಜೀವನವು ಬಂಗಾರದಂತೆ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿ ನಿಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುತ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ಈ ಒಂದು ಮಾತುಗಳು ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ತೆ.